ಹೆಲೋ ಎವ್ರಿವನ್, ವೆಲ್ಕಮ್ ಟು ಪುಷ್ಪ ಆರಾಧ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಮಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು ಒಂದು ಕಪ್ ತೊಗೊಂಡು ಅದಕ್ಕೆ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಯಾ ಸೀಡ್ಸ್ ಆ್ಯಡ್ ಮಾಡಿದ ನಂತರ ನಾವು ಯಾವ ಬೌಲಲ್ಲಿ ತೊಗೊಂಡಿದ್ವಲ್ಲ ಓಟ್ಸು, ಅದೇ ಬೌಲಲ್ಲಿ ಒಂದು ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಆ್ಯಡ್ ಮಾಡಿದ ನಂತರ ನಾನು ಅದನ್ನು ಒಂದು 3 ಅವರ್ಸ್ ನೆನೆಯೋಕೆ ಇಡ್ತಾಯಿದ್ದೀನಿ. ನಾವು ನೈಟು ನೆನೆಯೋಕೆ ಇಟ್ಬಿಟ್ಟು ಬೆಳಿಗ್ಗೆ ಕೂಡ ಮಾಡ್ಕೊಬೋದು, ಫ್ರಿಜ್ಜಲ್ಲಿ ಇಟ್ಕೊಬೇಕು, ಅಥವಾ ಬೆಳಿಗ್ಗೆನೇ ಒಂದು 3 ಅವರ್ಸ್ ಮುಂಚೆ ಅದನ್ನು ನೆನೆ ಹಾಕಿ ಕೂಡ ಯೂಸ್ ಮಾಡ್ಬೋದು. ಆಫ್ಟರ್ 3 ಅವರ್ಸು ಈ ಥರ ನೆಂದಿದೆ, ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದು ಎಲ್ಲ ಹೀರ್ಕೊಂಡಿರುತ್ತೆ ಹಾಲನ್ನ. ಓಟ್ಸು ತುಂಬ ಹೆಲ್ತ್ಗೆ ಒಳ್ಳೆಯದಾಗಿರೋದ್ರಿಂದ ನಾವು ಅದನ್ನು ಪ್ರತಿದಿನ ಯೂಸ್ ಮಾಡಿದ್ರೂ ಏನೇ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಯೂಸ್ಫುಲ್ ಆದ ರೆಸಿಪಿ ಅಂತ ಹೇಳ್ಬೋದು. ನಂತರ ನಾನು ಅದೊಂದು ಖಾಲಿ ಬೌಲ್ ತೊಗೊಂಡು ಅದಕ್ಕೆ ಮತ್ತೆ ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಓಟ್ಸು ಮತ್ತು ಚಿಯಾ ಸೀಡ್ಸು ಮಿಲ್ಕ್ ಜೊತೆ ಅದನ್ನು ಆ್ಯಡ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಬಾಳೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ಆ್ಯಪಲ್ ಕೂಡ ಯೂಸ್ ಮಾಡ್ಬೋದು, ಸ್ಟ್ರಾಬೆರಿ ಕೂಡ ಯೂಸ್ ಮಾಡ್ಬೋದು, ಯಾವುದೇ ಒಂದು ಹಣ್ಣು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ, ಅದು ನಿಮ್ಮ ಚಾಯ್ಸು. ಇಲ್ಲಿ ಇದನ್ನು ಆ್ಯಡ್ ಮಾಡಿದ ನಂತರ ನಾನು ಮತ್ತೆ ಒಂದು ಲೇಯರಲ್ಲಿ ನಾನು ಚಿಯಾ ಸೀಡ್ಸು ಮತ್ತು ಓಟ್ಸ್ ಏನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರ ಪ್ರೆಸೆಂಟೇಷನ್ನು ತುಂಬ ಇಷ್ಟ ಆಗುತ್ತೆ. ನೀವು ಒಂದೇ ಸಲ ನೀವು ಚಿಯಾ ಸೀಡ್ಸು ಮತ್ತು ಓಟ್ಸ್ ಏನು ನೆನೆಸಿಟ್ಕೊಂಡಿದ್ರಲ್ಲ ಅದನ್ನು ಕೂಡ ಹಾಕ್ಕೊಂಡು ಮೇಲೆ ಬನಾನಾ ಪೀಸಸ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಮತ್ತು ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಬನಾನಾ ಪೀಸಸ್ ಏನಿದೋ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಆ್ಯಡ್ ಮಾಡ್ಕೊಂಡಿದ್ದ ನಂತರ ಒಂದು ಸ್ಪೂನಷ್ಟು ನಾನು ಜೇನುತುಪ್ಪ ಯೂಸ್ ಮಾಡ್ತಿದ್ದೀನಿ. ಜೇನುತುಪ್ಪ ಹಾಕೋದ್ರಿಂದ ನಿಮಗೆ ನ್ಯಾಚುರಲ್ ಸ್ವೀಟ್ನೆಸ್ ಕೂಡ ಬರುತ್ತೆ, ಅದು ತುಂಬ ಹೆಲ್ತ್ ಕೂಡ ಒಳ್ಳೆಯದು. ಶುಗರ್ ಯೂಸ್ ಮಾಡೋ ಬದಲು ಜೇನುತುಪ್ಪ ಯೂಸ್ ಮಾಡೋದು ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಡಯಟ್ ಮಾಡೋರು ಮತ್ತು ಶುಗರ್ ಇರೋರಿಗೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಮತ್ತು ನಾನು ಇದ್ರ ಜೊತೆಗೆ ಕ್ಯಾರೆಟ್ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ. ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ 1-2 ಕ್ಯಾರೆಟ್ ತೊಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಕೂಡ ತೊಗೊಂಡಿದ್ದೀನಿ. ಕ್ಯಾರೆಟ್ ಮತ್ತು ಶುಂಠಿನ ಎರಡನ್ನೂ ಮಿಕ್ಸರ್ಗೆ ಹಾಕ್ಕೊಬೇಕು. ಮಿಕ್ಸರ್ಗೆ ಹಾಕ್ಕೋಬೇಕಾದ್ರೆ ನಾವು 1 ಗ್ಲಾಸ್ ನೀರು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಒಂದು ಸೋಸರ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಸೋಸ್ಕೊಳ್ಬೇಕು. ನಂತರ ನಾನೊಂದು ಗ್ಲಾಸ್ ತೊಗೊಂಡು ಅದಕ್ಕೆ ನಾನೊಂದು 1/4 ಸ್ಪೂನಷ್ಟು ನಾನು ಜೇನುತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೇನುತುಪ್ಪ ಆ್ಯಡ್ ಮಾಡ್ಕೊಂಡಿದ್ದ ನಂತರ ನಾನು ಏನು ಜ್ಯೂಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಆ್ಯಡ್ ಮಾಡಾದಮೇಲೆ ಮತ್ತೆ ಒಂದು 1/4 ಸ್ಪೂನಷ್ಟು ನಾನು ಜೇನುತುಪ್ಪ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಅದಕ್ಕೆ ಸ್ವೀಟ್ನೆಸ್ ಕರೆಕ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಜೇನುತುಪ್ಪ ಏನು ಹಾಕಿದೋ ಅದು ತಳದಳೆ ಉಳ್ಕೊಳ್ಳೋದ್ರಿಂದ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ನಿಂಬೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಂಬೆ ರಸ ಯೂಸ್ ಮಾಡೋದ್ರಿಂದ ಒಂದು ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಈ ಕ್ಯಾರೆಟ್ ಜ್ಯೂಸನ್ನು ನಾವು ಡಿಟಾಕ್ಸ್ ಡ್ರಿಂಕ್ ಆಗಿ ಕೂಡ ಸೇವಿಸ್ಬೋದು. ಮತ್ತು ಇದು ಓಟ್ಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.